ಅಂದು ಅಡುಗೆ ಮನೆಯಲ್ಲಿ ಬೆಳಗಿನ ತಿಂಡಿಯ ತಯಾರಿಯಲ್ಲಿದ್ದ ಪ್ರಿಯಾ ಈರುಳ್ಳಿ ಹೆಚ್ಚುತ್ತಾ ಅನ್ಯಮನಸ್ಕಳಾಗಿದ್ದಳು. ಈರುಳ್ಳಿಯ ಘಾಟಿನಿಂದ ಕಣ್ಣಿನಿಂದ ನೀರಿಳಿಯುತ್ತಿತ್ತು. ಎಂದಿನಂತೆ ಅದನ್ನು ಮುಂಗೈನಿಂದ ಒರೆಸಿಕೊಳ್ಳಲು ಹೋಗದೆ ಗಂಡನ ಬಗ್ಗೆಯೇ ಚಿಂತಿಸುತ್ತಾ ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ಮನಸ್ಸು ಅವನ ಬಗ್ಗೆಯೇ ಯೋಚಿಸುತ್ತಿತ್ತು. ಮನೆಯವರ ವಿರುದ್ಧವಾಗಿ ಸತತವಾಗಿ ಹೋರಾಡಿ ಮದುವೆಯಾಗಿದ್ದ ಪ್ರೇಮಿಗಳು ನಾವು. ನಮ್ಮಿಬ್ಬರ ನಡುವೆ ವಯಸ್ಸು, ಜಾತಿಗಳಲ್ಲಿ ಬಹಳ ಅಂತರವಿದ್ದರೂ ಡಾಕ್ಟರ್ ಪ್ರಥಮ್ನಂತಹ ಬ್ರಿಲಿಯಂಟ್ ಸರ್ಜನ್ನ ಕೆಳಗೆ ಜೂನಿಯರ್ ಆಗಿ ಕೆಲಸ ಮಾಡುವ ಅವಕಾಶ ನನಗೆ ದೊರೆತಾಗ ಅವನ ಕೈಚಳಕಕ್ಕೆ, ಹಸ್ತಗುಣಕ್ಕೆ, ವೃತ್ತಿಯಲ್ಲಿ ಅವನಿಗಿದ್ದ ಹೆಸರಿಗೆ ನಾನು ಮಾರು ಹೋಗಿ ನನಗಿಂತ ವಯಸ್ಸಿನಲ್ಲಿ 15 ವರ್ಷಗಳ ಅಂತರವಿದ್ದರೂ ನನ್ನ ಹೆತ್ತವರ ಮನಸ್ಸನ್ನು ಬಹಳ ಕಷ್ಟದಿಂದ ಗೆದ್ದು ಕಡೆಗೂ ನಾ ಮೆಚ್ಚಿದ ನನ್ನ ಹುಡುಗನೊಂದಿಗೆ ಮದುವೆಯಾಗಿ ಸಂತೋಷಪಟ್ಟಿದ್ದು ಒಂದು ಕಡೆಯಾದರೆ, ಮದುವೆಯಾಗಿ ಅವನ ಮನೆಗೆ ಬಂದ ಮೇಲೆ ಅವನು ಪ್ರೇಮಿಯಿಂದ ಗಂಡನಾದ ಮೇಲೆ ನಿಧಾನವಾಗಿ ತನ್ನ ಹಕ್ಕನ್ನು ಚಲಾಯಿಸಲು ಶುರು ಮಾಡಿರುವುದು ನನಗೆ ಸ್ವಲ್ಪ ಮುಜುಗರವೆನಿಸಿದರು. ಪ್ರೇಮ ವಿವಾಹ ಮಾಡಿಕೊಂಡಿರುವ ನಾವಿಬ್ಬರು ಬಹಳ ಬೇಗ ರಾಜಿ ಮಾಡಿಕೊಂಡು ಸಾಗಬೇಕಾಗಿದೆ ಎಂಬ ತಿಳುವಳಿಕೆ ನಮ್ಮಿಬ್ಬರಿಗೂ ಇರುವುದಂತೂ ನಿಜ. ಆದರೆ ಈಗ 2 ದಿನಗಳ ಹಿಂದೆ ಡಾಕ್ಟರ್ ಪ್ರಥಮ್ನ ಬರ್ತಡೇ ಆದಾಗ ಅವನು ಆಸೆಪಟ್ಟ ಗಿಫ್ಟನ್ನು ನಾನು ಇಷ್ಟು ಬೇಗ ಕೊಡಲಾಗುವುದಿಲ್ಲ, ಅದಕ್ಕೆ ಕಾಲಾವಕಾಶ ಬೇಕೆಂದು ಹೇಳಿದ ಕೂಡಲೇ ಅವನ ಮುಖದಲ್ಲಿ ಬೇಸರದ ಛಾಯೆ ಮೂಡಿ ಮಾಮೂಲಿ ನಮ್ಮಿಬ್ಬರ ನಡುವೆ ನಡೆಯುತ್ತಿದ್ದ ಸರಸ ಸಲ್ಲಾಪಗಳಿಗೆ ಬ್ರೇಕ್ ಬಿದ್ದಿದೆ. ನನ್ನಿಂದ ಅವನಿಗೆ ಬೇಸರವಾಯಿತಲ್ಲ ಎಂಬ ಗಿಲ್ಟ್ ನನ್ನನ್ನು ಕಾಡುತ್ತಿದೆ. ಈಗ ತಾನೇ ಕೆರಿಯರ್ ಪ್ರಾರಂಭಿಸಿರುವ ನಾನು ಅವನು ಬಯಸುವ ಮಕ್ಕಳ ಗಿಫ್ಟ್ ನನ್ನಿಂದ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಅವನಿಗೋ ತನ್ನದೇ ಕುಟುಂಬವನ್ನು ಬೇಗ ಬೆಳೆಸಬೇಕೆಂಬ ಆತುರ. ಅವನ ವಯಸ್ಸಿಗೆ ಇದು ಸಹಜವೇ ಆಗಿದ್ದರೂ ನನ್ನ ವಯಸ್ಸಿಗೆ ನಾನು ವೃತ್ತಿಯಲ್ಲಿ 1-2 ವರ್ಷಗಳು ಕೆಲಸ ಮಾಡಿ ಮುಂದೆ ಬರುವ ಆಸೆ. ನಾವಿಬ್ಬರು ಪರಸ್ಪರ ಪ್ರೀತಿಸುವಾಗ ವೈದ್ಯರೇ ಆಗಿದ್ದರೂ ಸಹ ಇಂತಹ ವಿಷಯಗಳನ್ನು ಚರ್ಚಿಸಿರಲಿಲ್ಲ. ಇಷ್ಟು ಬೇಗ ಮಕ್ಕಳ ಜಂಜಾಟ ನನಗೆ ಬೇಡ, ಅದಕ್ಕಾಗಿ 1-2 ವರ್ಷಗಳ ಕಾಲಾವಕಾಶ ಕೇಳಿದೆ. ಆಗಿನಿಂದ ಅವನು ತುಂಬ ಮೌನಿಯಾಗಿ ಉದಾಸಿಯಾಗಿದ್ದಾನೆ. ಪ್ರೇಮಿಗಳಾಗಿರುವುದರಲ್ಲಿರುವ ಭಾವನೆಗಳು ಗಂಡ ಹೆಂಡತಿಯರಾದ ಮೇಲೆ ಬದಲಾಗುತ್ತದೆಯೇ? ಅವನ ಆ ಪೇಲವ ಮುಖಕ್ಕೆ ನಾನೇ ಕಾರಣವಾದರೆ ನನಗೂ ಅವನಿಗೆ ಬೇಸರ ಮಾಡಿಸುವುದು ಇಷ್ಟವಿಲ್ಲ. ಹಾಗಂತ ಅವನ ಇಚ್ಛೆಯನ್ನು ಪೂರೈಸಲು ಆಗುವುದಿಲ್ಲ. ಛೇ, ಅವನ್ಯಾಕೆ ಹೀಗೆ? ಅವನನ್ನು ನಗಿಸುವುದು ಹೇಗೆ? ಈ ಸಂದಿಗ್ಧತೆಯಿಂದ ಹೇಗಾದರೂ ಹೊರಬರಬೇಕು. ಪ್ರಿಯಾಳ ಯೋಚನೆ ಹೀಗೆ ಸಾಗಿತ್ತು. ಜೊತೆಗೆ ಕೈ ಕೆಲಸ ಮಾಡುತ್ತಲೂ ಇತ್ತು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪರೋಟ ಮಾಡುತ್ತಿದ್ದ ಅವಳನ್ನು ಡಾಕ್ಟರ್ ಪ್ರಥಮ್ ಹಿಂದಿನಿಂದ ಬಳಸಿದಾಗ ಬೆಚ್ಚಿ ಹಿಂತಿರುಗಿದಳು. ಗಂಡನ ತೋಳುಗಳು ಅವಳನ್ನು ಬಳಸಿದಾಗ, ಹಾಯ್ ಡಿಯರ್, ಇವತ್ತಿನ್ನೂ ತಿಂಡಿ ರೆಡಿಯಾದ ಹಾಗಿಲ್ಲ, ಹಾಸ್ಪಿಟಲ್ಗೆ ಬರಲ್ವಾ? ನನಗೊಂದು ಸರ್ಜರಿ ಇದೆ, ಬೇಗ ಹೋಗಬೇಕು ಎಂದು ಪಿಸು ನುಡಿದಾಗ ಗಂಡನ ಸಾಮೀಪ್ಯದಲ್ಲಿ ಕರಗಿ ಹೋದ ಪ್ರಿಯಾ ಅವನ ಮುಖವನ್ನು ಓರೆಗಣ್ಣಿನಿಂದ ಗಮನಿಸಿದಳು. ರಾತ್ರಿ ಸರಿಯಾಗಿ ನಿದ್ರಿಸದ ಅವನ ಮುಖ ಎಂದಿನಂತೆ ಲವಲವಿಕೆಯಿಂದ ಇರಲಿಲ್ಲ. ಯು ಡೋಂಟ್ ಲುಕ್ ನಾರ್ಮಲ್. ನೀವು ನಿನ್ನೆ ರಾತ್ರಿಯ ಮಾತುಗಳ ಗುಂಗಿನಲ್ಲೇ ಇದ್ದ ಹಾಗೆ ಕಾಣುತ್ತಿದೆ. ನನಗೆ ಕಾಲಾವಕಾಶ ನೀಡಿದ್ದಕ್ಕೆ ಕೊರಗುತ್ತಾ ಇಲ್ಲ ತಾನೆ? ಗಂಡನ ಎದೆಯಲ್ಲಿ ಮುಖವಿಟ್ಟು ಕೇಳಿದಾಗ ಅವನು ಜೋರಾಗಿ ನಕ್ಕು, ನಥಿಂಗ್ ಲೈಕ್ ದಟ್. ನಮ್ಮ ದೀರ್ಘಾವಧಿಯ ಜೀವನದಲ್ಲಿ ಕೇವಲ 2 ವರ್ಷಗಳು ಕಣ್ಣು ಮುಚ್ಚಿ ಕಣ್ಣು ಬಿಡುವುದರಲ್ಲಿ ಕಳೆದು ಹೋಗುತ್ತದೆ. ಡೋಂಟ್ ವರಿ, ಗೆಟ್ ರೆಡಿ ನೌ ಅಂತ ಹೇಳುತ್ತಾ ಅವಳ ಕೆನ್ನೆ ತಟ್ಟಿ ಹೊರನಡೆದ ಪ್ರಥಮ್. ಇದಾದ ನಂತರವೂ ಅವನು ಮಾಮೂಲಿನಂತೆ ಇರದೆ ಯಾವುದೋ ಗಾಢವಾದ ಚಿಂತೆಯಲ್ಲೇ ಮುಳುಗಿ ಹೋಗಿ ಮಂಕಾಗಿ ಇರುತ್ತಿದ್ದ. ಇದೇ ಗುಂಗಿನಲ್ಲಿ 1 ವಾರ ಕಳೆದ ಪ್ರಿಯಾಳಿಗೆ ಒಂದು ರೀತಿ ಗಿಲ್ಟ್ ಕಾಡುತ್ತಿತ್ತು. ಅವನ್ಯಾಕೆ ಹೀಗೆ? ಅರ್ಥವಾಗದವನಾಗಿದ್ದಾನೆ. ವಿವಾಹದ ಮೊದಲು ಎಷ್ಟೇ ಓಡಾಡಿದರೂ ಯಾರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕಷ್ಟವೇ ಸರಿ. ಜೀವನದಲ್ಲಿ ಜೊತೆಗೆ ಹೆಜ್ಜೆ ಹಾಕುತ್ತಾ ಮುಂದೆ ನಡೆಯುವಾಗಲೇ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾ ಸಾಗಬೇಕು. ಅವನ ಮಕ್ಕಳ ಕನಸನ್ನು ನನ್ನಿಂದ ಇಷ್ಟು ಬೇಗ ಪೂರೈಸಲು ಆಗುವುದಿಲ್ಲ. ನಮ್ಮಿಬ್ಬರ ನಡುವೆ ಇರುವ 15 ವರ್ಷಗಳ ವಯಸ್ಸಿನ ಬಗ್ಗೆ ನನ್ನ ಅಪ್ಪ ಅಮ್ಮ ತುಂಬ ವಿರೋಧಿಸಿದುದು ಇದಕ್ಕಾಗಿಯೇ ಇರಬೇಕು. ನಾವಿಬ್ಬರು ವೈದ್ಯರಾಗಿರುವುದರಿಂದ ಇದೆಲ್ಲ ಸಮಸ್ಯೆ ಆಗುವುದಿಲ್ಲವೆಂದು ಭಾವಿಸಿಕೊಂಡಿದ್ದೆ. ಆದರೆ ಮದುವೆಯಾದ 2 ತಿಂಗಳಿಗೆ ಈ ರೀತಿಯ ಸಂದಿಗ್ಧತೆ ಬರಬಹುದೆಂದು ಎಂದೂ ತಿಳಿದುಕೊಂಡಿರಲಿಲ್ಲ. ಆದರೂ ಪ್ರೀತಿಸಿ ಮದುವೆಯಾದ ನಮ್ಮಿಬ್ಬರ ನಡುವೆ ಕಾಂಪ್ರಮೈಸ್ ಆಗುವುದು ಅಷ್ಟೇ ಮುಖ್ಯ. ಪ್ರಿಯಾ ಕಾರಿನಲ್ಲಿ ಮೌನವಾಗಿ ಕುಳಿತು ತನ್ನದೇ ಆದ ಯೋಚನೆಗಳಲ್ಲಿ ಮುಳುಗಿದ್ದಳು. ತನ್ನ ಪ್ರೀತಿಯ ಪ್ರಿಯಾಳ ಮುಖ ಚಿಂತೆಯಿಂದ ಬಾಡಿರುವುದನ್ನು ನೋಡಿದ ಡಾಕ್ಟರ್ ಪ್ರಥಮ್, ಈಗ ನಿನಗೇನಾಯ್ತು ಮೈ ಡಿಯರ್ ಡಾಕ್ಟರ್ ಪ್ರಿಯಾ? ಮಂಕಾಗಿದ್ದೀಯಾ? ಪ್ಲೀಸ್ ಚಿಯರ್ ಅಪ್. ಅವಳನ್ನು ನಗಿಸುವ ಪ್ರಯತ್ನ ಮಾಡಿದ. ಗಂಡನಿಗೆ ಬೇಸರವಾಗಬಾರದೆಂದು ಪ್ರಿಯಾ ಬೇರೆ ಏನೋ ಕಾರಣ ಹೇಳಿ ಬಚಾವಾದಳು. ಹೋ, ಇವತ್ತು ನನ್ನ ಆಕ್ಸಿಡೆಂಟ್ ಪೇಷೆಂಟ್ ಕ್ರಿಟಿಕಲ್ ಆಗಿದ್ದಾನೆ, ಅದರ ಬಗ್ಗೆ ಯೋಚಿಸ್ತಾ ಇದ್ದೆ, ದಟ್ಸ್ ಆಲ್. ತನ್ನ ಯೋಚನೆಗಳಿಗೆ ಬ್ರೇಕ್ ಹಾಕಿದಳು. ಅಂದು ರಾತ್ರಿ ಅವರಿಬ್ಬರು ಮಕ್ಕಳ ಬಗ್ಗೆ ಒಂದು ದೃಢ ನಿರ್ಧಾರಕ್ಕೆ ಬಂದರು.
ಊಟ ಮುಗಿಸಿ ರೂಮ್ಗೆ ಬಂದ ಮಡದಿಯನ್ನು ತಬ್ಬಿ ಹಿಡಿದು ಮುತ್ತಿನ ಮಳೆಗೆರೆದ ಗಂಡನ ಮೂಡ್ ನೋಡಿ ಪ್ರಿಯಾಳಿಗೆ ಆಶ್ಚರ್ಯವಾಯಿತು. ಓಹೋ, ಓಲ್ಡನ್ ಡಾಕ್ಟರ್ ಸರ್, ನೀವೇಕೆ ಹೀಗೆ ಇಂದು ಒಳ್ಳೆಯ ಮೂಡ್ ಮತ್ತೆ ಬಂತಾ? ನಿಮ್ಮ ಮುಖ ನೋಡುತ್ತಾ ನೋಡುತ್ತಾ ನನ್ನ ಮೂಡ್ ಖರಾಬಾಗಿತ್ತು. ಐ ಆಮ್ ಸಾರಿ ಡಾಕ್ಟರ್ ಪ್ರಥಮ್, ನಿಮ್ಮ ಆಸೆಯನ್ನು ಪೂರೈಸಲು ಸ್ವಲ್ಪ ಕಾಲಾವಕಾಶ ತುಂಬ ಮನಸ್ಸಿನಿಂದ ಕೊಟ್ಟರೆ ನಂತರ ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ, ಪ್ರಾಮಿಸ್ ಎಂದು ಗಂಡನ ಎದೆಗೆ ಒರಗಿ ಪ್ರೀತಿಯಿಂದ ಹೇಳಿದ ಪ್ರಿಯಾಳನ್ನು ಮತ್ತೆ ಬಿಗಿಯಾಗಿ ತನ್ನ ತೆಕ್ಕೆಯಲ್ಲಿ ಸೇರಿಸಿಕೊಂಡು ಅವಳ ಹಣೆಯ ಮೇಲೆ ಬರುತ್ತಿದ್ದ ಕೂದಲನ್ನು ಹಿಂದಕ್ಕೆ ಸರಿಸುತ್ತಾ, ಇಟ್ಸ್ ಓಕೆ ಪ್ರಿಯಾ, ನಾನು ಈಗಾಗಲೇ ನಿನಗೆ ಕಾಲಾವಕಾಶ ನೀಡಿದ್ದೀನಲ್ಲ. ನೀನು ನಿನ್ನ ಕೆರಿಯರ್ನಲ್ಲಿ ಒಳ್ಳೆ ಹೆಸರು ಗಳಿಸೋದು ಅಷ್ಟೇ ಮುಖ್ಯ. ನಿನ್ನನ್ನು ಪ್ರೀತಿಸಿ ಎಲ್ಲರನ್ನು ಎದುರಿಸಿ ಮದುವೆ ಮಾಡಿಕೊಂಡಿರುವ ನಾವು ಒಬ್ಬರಿಗೊಬ್ಬರು ಕಾಂಪ್ರಮೈಸ್ ಆಗದಿದ್ದರೆ ಹೇಗೆ? ಇನ್ನು ಮುಂದೆ ನಮ್ಮಿಬ್ಬರ ಪ್ರೀತಿ ಈ ಚರ್ಚೆ ಮುಳ್ಳಾಗದಿರಲಿ. ನಿನಗೆ ಈಗ ಖುಷಿನಾ ಎಂದಾಗ ಪ್ರಿಯಾ ಅವನ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್ ಎನ್ನುತ್ತಾ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ಮುಸುಕಿನೊಳಗೆ ಗುದ್ದಿನ ವೈಮನಸ್ಯದ ತೆರೆಯನ್ನು ಸರಿಸಿದರು. ವಾರದಿಂದ ಇಬ್ಬರ ನಡುವೆ ಮುಸುಕಿದ್ದ ಮೋಡ ಸರಿದು ತಿಳಿ ಬೆಳಕು ಮೂಡಿತು. ಇಬ್ಬರು ಸುಖವಾಗಿ ನಿದ್ದೆ ಮಾಡಿದರು. ಈ ಇಬ್ಬರು ಪ್ರೇಮಿಗಳ ಸಂಭ್ರಮಕ್ಕೆ ಕಿಟಕಿಯ ಹೊರಗಿನಿಂದ ಇಣುಕುತ್ತಿದ್ದ ಚಂದಿರ ಸಾಕ್ಷಿಯಾಗಿದ್ದನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.